ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಎಸ್ಸಪ್ಪ, ನಮ್ಮ ಬಹಳಾಗಿ ಪ್ರೀತಿ ಮಾಡೋ ಒಳ್ಳೆದೇವರ, ನಿಮಗೆ ಸ್ತೋತ್ರ ಕರ್ತನಪ್ಪ. ಈ ಮೀಟಿಂಗ್ ಅಲ್ಲಿ ಕರ್ತನಪ್ಪ, ವಾಕ್ಯ ಹೇಳುವಾಗ ಕರ್ತನಪ್ಪ ಎಲ್ಲರಿಗೂ ಕರ್ತನೆ ಸರಿಯಾಗಿ ಅರ್ಥವಾಗುವಂತ ಕರ್ತನಪ್ಪ ನೀವು ಸಹಾಯ ಮಾಡ್ರಿ ಕರ್ತನಪ್ಪ. ನಿಮ್ಮ ಜ್ಞಾನವನ್ನು ಕರ್ತನಪ್ಪ ನಮಗೆ ನೀಡ್ರಿ ಕರ್ತನಪ್ಪ. ಈ ನನ್ನ ಚಿಕ್ಕ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಮಗೆ ವಂದನೆ ಸಲ್ಲಿಸ್ತೇವೆ ರಾಜ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. Praise Pastor Shane. Amen. So we are continuing our message about prayer. ನಾವು ಪ್ರಾರ್ಥನೆಯ ಕುರಿತಾದಂತಹ ಸಂದೇಶವನ್ನ ಮುಂದುವರಿಸೋಣ. And the title of the message is A Life of Prayer. So as a child of God, we have to have the true prayer that connects with God. ನಾವು 8ನೇ ಪಾಠವನ್ನ ನೋಡ್ತಾ ಇರೋದು ಹೊಸ ಜೀವ ಹೊಸ ಜೀವನದಲ್ಲಿ. ಅದರಲ್ಲಿ ಪ್ರಾರ್ಥನೆ ಜೀವಿತ ಅನ್ನೋದರ ಕುರಿತು ಕಲಿತಾ ಇದ್ದೇವೆ. And last week we looked at the introduction about what happens about the prayer of faith, how we have to pray with faith. ಕಳೆದ ವಾರ ನಾವು ಪರಿಚಯದಲ್ಲಿ ಎರಡು ವಿಷಯಗಳನ್ನ ನೋಡಿದ್ವಿ. ಮೊದಲನೇದು ನಂಬಿಕೆಯ ಪ್ರಾರ್ಥನೆ ಅಂತ. So it's very important that when we pray, we have a heart that we will receive the answer that God has prepared for us inside of prayer. ನಂಬಿಕೆಯ ಪ್ರಾರ್ಥನೆ ಅಂದ್ರೆ ನಾವು ಪ್ರಾರ್ಥನೆ ಮಾಡೋದಕ್ಕೆ ಮುಂಚಿತವಾಗಿ ನಾನು ಪ್ರಾರ್ಥನೆ ಮಾಡಿದ್ರೆ ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ ಅನ್ನೋ ನಂಬಿಕೆ ಇರುವುದು ತುಂಬಾ ಮುಖ್ಯ. If we have unbelief when we pray, it's very difficult for the Holy Spirit to work. ಒಂದ್ ವೇಳೆ ನಂಬಿಕೆ ಇಲ್ಲದೆ ನಾವು ಪ್ರಾರ್ಥನೆ ಮಾಡೋದಾದ್ರೆ ಪರಿಶುದ್ಧಾತ್ಮನು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡೋದು ಕಷ್ಟವಾಗುತ್ತೆ. And we looked at what happens when we pray. So the Bible gives a lot of Bible verses about the armies of angels that are mobilized when we pray. ಮತ್ತೆ ಎರಡನೇದಾಗಿ ನೋಡಿದ್ವಿ, ನಾವು ಪ್ರಾರ್ಥಿಸಿದಾಗ ಏನಾಗುತ್ತದೆ ಎಂಬುದಾಗಿ. ಏನಾಗುತ್ತೆ ಅಂದ್ರೆ ಪರಿಶುದ್ಧಾತ್ಮನು ಕಾರ್ಯ ಮಾಡ್ತಾರೆ ಮತ್ತು ದೇವದೂತರು ಸಹಾಯ ಮಾಡ್ತಾರೆ. And last week we looked at Acts 12, 1-10, when the angel of the Lord went to Peter after the disciples were praying for him. ಕೊನೆಯದಾಗಿ ನಾವು ನೋಡಿದಂತ ವಚನ ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯ 1-10ರಲ್ಲಿ ಆ ಒಂದು ಸಭೆಯವರೆಲ್ಲ ಸೇರಿ ಪ್ರಾರ್ಥನೆ ಮಾಡುವಾಗ ದೇವದೂತನು ಪೇತ್ರನನ್ನ ಸೆರೆಮನೆಯಿಂದ ಬಿಡಿಸಿದನ್ನ ನೋಡಿದ್ವಿ. So the Bible gives us a lot of evidence and a lot of proof of the work of God that takes place when we pray. ಅಂದ್ರೆ ಸತ್ಯವೇದದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ಹೇಗೆಲ್ಲ ಕಾರ್ಯ ಮಾಡ್ತಾರೆ ಅನ್ನೋದಕ್ಕೆ ಅನೇಕ ಒಂದು ಉದಾಹರಣೆಗಳು ಬೈಬಲ್ ಅಲ್ಲಿ ಇವೆ. So we have to really believe that when we pray, God is always listening to our prayers and none of our prayers fall to the ground. ಹಾಗಾಗಿ ನಾವು ಪ್ರಾರ್ಥನೆ ಮಾಡುವಾಗಲೆಲ್ಲ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳ್ತಾ ಇದ್ದಾರೆ, ನನ್ನ ಪ್ರಾರ್ಥನೆಗಳಲ್ಲಿ ಒಂದಾದ್ರೂ ಕೂಡ ವ್ಯರ್ಥವಾಗ್ತಿಲ್ಲ ಅಂತ ನಂಬಬೇಕು. So this week, today, we are looking at point number 3. We have to turn everything into prayer. ಇವತ್ತು ಮೂರನೇ ವಿಷಯವನ್ನ ಪರಿಚಯದಲ್ಲಿ ಮೂರನೇ ಪಾಯಿಂಟ್ ಅನ್ನ ನೋಡೋಣ. ವಚನಗಳನ್ನ ನಿರೀಕ್ಷಣೆ ಓದ್ತಾಳೆ. So we know that we live in a spiritual world and sometimes everything is not as it seems with our eyes. ಮೂರನೇದು ಎಲ್ಲವನ್ನು ಪ್ರಾರ್ಥನೆಯಾಗಿ ಪರಿವರ್ತಿಸಿರಿ ಅಂತ ಹೇಳಿ ನಾವು ಚಿಂತೆ ಮಾಡದೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ನೋಡ್ತೇವೆ. So when things go wrong or when even things go right, we still have to have the mind to pray, receive the guidance of the Holy Spirit. ಅಂದ್ರೆ ನಮ್ಮ ಜೀವಿತದಲ್ಲಿ ಅನ್ಯಾಯವಾಗಿ ಏನಾದ್ರೂ ಘಟನೆಗಳು ನಡೆದ್ರು, ಸಮಸ್ಯೆಗಳು ನಡೆದ್ರು, ಬಿಕ್ಕಟ್ಟುಗಳು ಎದುರಾದ್ರೂ ಕೂಡ ಚಿಂತೆ ಮಾಡದೆ ನಾವು ಪ್ರಾರ್ಥಿಸಬೇಕು. And if we know the word of God and we believe in the word of God, then we can entrust everything to God. ನಾವು ದೇವರ ವಾಕ್ಯವನ್ನ ತಿಳಿದುಕೊಂಡ್ರೆ, ದೇವರನ್ನ ತಿಳಿದುಕೊಂಡಿದ್ರೆ ಖಂಡಿತವಾಗಲೂ ನಮ್ಮ ಪ್ರಾರ್ಥನೆಗಳನ್ನೆಲ್ಲ ದೇವರಿಗೆ ಒಪ್ಪಿಸಬಹುದು. So we can't trust someone that we don't know, a stranger that we've never met before. We can't trust them with anything. ಒಂದು ವೇಳೆ ನಮಗೆ ಪರಿಚಯನೇ ಇಲ್ದಿರುವಂತಹ ವ್ಯಕ್ತಿಯನ್ನ ನಾವು ನಂಬೋದಕ್ಕಾಗ್ಲಿ ಅಥವಾ ನಮ್ಮ ವಿಷಯಗಳನ್ನೆಲ್ಲ ಅವ್ರಿಗೆ ಹೇಳೋದಕ್ಕಾಗ್ಲಿ ಸಾಧ್ಯವಿಲ್ಲ.
But when we read the word of God and we know about the message of God and the life of Jesus Christ, we can entrust everything to him. ಯಾವಾಗ ನಾವು ಯೇಸು ಕ್ರಿಸ್ತನ ಬಗ್ಗೆ ಸಂಪೂರ್ಣವಾಗಿ ತಿಳಿದಿರ್ತೀವೋ, ಆತನನ್ನ ನಂಬ್ತೀವೋ, ಆಗ ಮಾತ್ರನೇ ಆತನಿಗೆ ನಮ್ಮ ಎಲ್ಲ ಚಿಂತೆಗಳನ್ನ, ನಮ್ಮ ಭಾರಗಳನ್ನ ವಹಿಸಬಹುದು. And because the Bible says it's not there, but let's read Matthew 11:28. ಇಲ್ಲಿ ಬರೆಯಲ್ಪಟ್ಟಿಲ್ಲ, ಆದ್ರೂ ಕೂಡ ಒಂದು ವಚನ ಓದ್ಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 11ನೇ ಅಧ್ಯಾಯ 28ನೇ ವಚನ. Matthew 11:28-29. ಮತ್ತಾಯ 11, 28, 29. ಏಲಾಯಿ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನೂ ದೀನ ಮನಸ್ಸುಳ್ಳವನೂ ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. Amen. Amen. So Jesus says, "Come to me, all who are weary and burdened, and I will give you rest." ಯೇಸು ಸ್ವಾಮಿ ಇಲ್ಲಿ ಏನ್ ಹೇಳ್ತಿದ್ದಾರೆ? ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನೆಂಬುದಾಗಿ. So when we read the Bible and we read that Jesus died on the cross to save us who were the sinners, we can entrust everything to him. ಯಾವಾಗ ಈ ಯೇಸುವನ್ನ ನಾವು ಸಂಪೂರ್ಣವಾಗಿ ಸರಿಯಾಗಿ ಅರ್ಥ ಮಾಡ್ಕೊಳ್ತೀವೋ, ಆಗ ನಮ್ಮ ಎಲ್ಲ ಹೊರೆಗಳನ್ನ, ಕಷ್ಟಗಳನ್ನ ಆತನಿಗೆ ವಹಿಸಬಹುದು. As well, the Bible says that we are the children of God and God will guide us until the end. ಮತ್ತು ನಾವು ದೇವರ ಮಕ್ಕಳಾಗಿದ್ದೇವೆ, ಆದದರಿಂದ ನಮ್ಮ ಜೀವನದ ಕೊನೆ ಕ್ಷಣದವರೆಗೂ ದೇವರೇ ನಮ್ಮನ್ನ ನಡೆಸ್ತಾರೆ. So if we believe that God is always with us, God will never leave us until the end, then we can have a true heart to entrust many things to him. ಅಂದ್ರೆ ದೇವರು ಯಾವಾಗ್ಲೂ ನಮ್ಮ ಜೊತೆ ಇದ್ದು ನಮ್ಮನ್ನ ಕೊನೆ ತನಕ ನಡೆಸ್ತಾರೆ ಅನ್ನೋ ನಂಬಿಕೆ ನಮಗಿರುವಾಗ ಖಂಡಿತವಾಗ್ಲೂ ನಮ್ಮ ಎಲ್ಲ ಚಿಂತೆ ಭಾರಗಳನ್ನ ಆತನಿಗೆ ಒಪ್ಪಿಸಬಹುದು. So it says in the text there, turn everything into prayer. ಇಲ್ಲಿ ನಾವು ನೋಡ್ತೇವೆ ಮೊದಲನೇದಾಗಿ ಎಲ್ಲವನ್ನು ಪ್ರಾರ್ಥನೆಯಾಗಿ ಪರಿವರ್ತಿಸಿ ಎಂಬುದಾಗಿ. So sometimes when you're listening to the word of God or you hear the message, there is a Bible verse or a word that really touches your heart. ಕೆಲವು ಸಲ ನೀವು ಬೈಬಲ್ ಅಲ್ಲಿ ಓದುವಾಗ ಕೆಲವು ವಚನಗಳು ಅವು ತುಂಬಾ ಜೀವಂತವಾಗಿ ನಿನ್ನ ಹೃದಯದಲ್ಲಿ ಬರುತ್ತೆ, ನಿನ್ನನ್ನ ಪ್ರಭಾವಿತಗೊಳಿಸುತ್ತೆ. Or you can be talking to someone, or you can just be by yourself and all of a sudden you remember your friend or someone from your school. ಮತ್ತೆ ಇದ್ದಕ್ಕಿದ್ದಂಗೆ ನೀವು ಕೆಲವರನ್ನ ನೆನಪಿಸ್ಕೊಳ್ಬಹುದು. ಒಂದ್ ವೇಳೆ ನಿಮ್ಮ ಸ್ಕೂಲಲ್ಲಿ, ಕಾಲೇಜಲ್ಲಿನ ಒಂದು ಸ್ನೇಹಿತರನ್ನು ಕೂಡ ನೆನಪಿಸ್ಕೊಳ್ಬಹುದು. In those small things, you have to ask God, what do you want to reveal to me? You have to pray to God. ನೀನು ಪ್ರಾರ್ಥನೆ ಮಾಡುವಾಗ ಹೀಗೆ ಪ್ರಾರ್ಥನೆ ಮಾಡಬೇಕು, ದೇವರೇ ನನಗೆ ನೀವೇನನ್ನ ಕಲಿಸ್ಕೊಡ್ಬೇಕಂತಿದ್ರೆ ಈ ವಾಕ್ಯದಿಂದ ನನಗೆ ತಿಳಿಯಪಡಿಸಿರಿ ಎಂಬುದಾಗಿ. So turning everything into prayer means the incidents, the problems, even the good things, the bad things, we have to turn them into prayer. ಅಂದ್ರೆ ನಮ್ಮ ಜೀವನದಲ್ಲಿ ಒಳ್ಳೇದಿರ್ಲಿ, ಕೆಟ್ಟದಿರ್ಲಿ, ಸಮಸ್ಯೆ ಇರ್ಲಿ, ಪ್ರತಿಯೊಂದನ್ನು ಕೂಡ ದೇವರಿಗೆ ಒಪ್ಪಿಸ್ಬೇಕು. It means that we have a very limited understanding. We can only understand things from our own standard, our own perspective. ಕೆಲವನ್ನ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಸ್ವಂತ ಒಂದು ಮಾನದಂಡದಿಂದ, ನಮ್ಮ ಸ್ವಂತ ಒಂದು ಬುದ್ಧಿವಂತಿಕೆಯಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. But the Bible says that Jesus Christ transcends everything. So all of our limitation, the things that we don't understand, we can entrust and pray about it. ಆದ್ರೆ ಯೇಸು ಕ್ರಿಸ್ತನು ಖಂಡಿತವಾಗ್ಲೂ ಕೂಡ ನಮ್ಮ ಆಲೋಚನೆಗಳಿಗೂ ನಮ್ಮ ಶಕ್ತಿಗೂ ಮೀರಿದವರಾಗಿರೋದ್ರಿಂದ ಆತನಿಗೆ ನಮ್ಮ ಎಲ್ಲಾ ಚಿಂತೆ ಭಾರವನ್ನು ಒಪ್ಪಿಸಿ ಕೊಡಬಹುದು. So especially for the remnants, if you understand prayer is just talking to God, communicating with God, then you can live a life of prayer. ಯಾವಾಗ ಇಲ್ಲಿರುವಂತ ನೀವು ಪ್ರಾರ್ಥನೆ ಅನ್ನೋದು ನಿರಂತರವಾಗಿ ನಾವು ದೇವರ ಹತ್ರ ಮಾತನಾಡೋದು ಅಂತ ಹೇಳಿ ಅರ್ಥ ಮಾಡ್ಕೊಳ್ತಿರೋ, ಆಗ ನೀವು ಪ್ರಾರ್ಥನೆಯ ಜೀವಿತವನ್ನ ಜೀವಿಸಬಹುದು. In any chance that you have, even when you're at school or if you're with your friends, if you have a small time and you turn that time into prayer, there is a great work of the Holy Spirit. ನೀವು ಸ್ಕೂಲಲ್ಲಿ, ಕಾಲೇಜಲ್ಲಿ ಇರುವಾಗಲೂ ಕೂಡ ಒಂದು ಚಿಕ್ಕ ವಿಶ್ರಾಂತಿ ಅಥವಾ ಬ್ರೇಕ್ ಟೈಮ್ ಸಿಗಬಹುದು, ಅದನ್ನ ಕೂಡ ಒಂದು ಪ್ರಾರ್ಥನೆ ಸಮಯವಾಗಿ ನೀವು ಮಾರ್ಪಡಿಸಬಹುದು. So when I was young, I used to think that prayer is something that you go to your room and you close the door and you concentrate really hard to pray to God. ಪ್ರಾರ್ಥನೆ ಅಂದ್ರೆ ನಾನು ಮೊದಲು ತಿಳ್ಕೊಂಡಿದ್ದೇನೆಂದ್ರೆ
ಒಂದು ಏಕಾಂತವಾದ ಕೋಣೆಗೆ ಹೋಗ್ಬೇಕು, ಯಾರು ಇಲ್ದಿರೋ ಜಾಗದಲ್ಲಿ ಹೋಗ್ಬೇಕು, ನಾನಲ್ಲಿ ದೇವ್ರ ಹತ್ರ ಮಾತನಾಡ್ಬೇಕು ಅಂತ. ಅದಕ್ಕೆ ಅದು ತುಂಬಾ ಕಷ್ಟವಾಗಿರ್ತಿತ್ತು ನನಗೆ. But now I realize that prayer is something we do all the time, in any time that we have, that we can really pray in our heart and mind. That is a time of prayer as well. ಆದ್ರೆ ಈಗ ನಾನು ಅರ್ಥ ಮಾಡ್ಕೊಂಡೆ, ಏನಂದ್ರೆ ಪ್ರಾರ್ಥನೆ ಅಂದ್ರೆ ಅದು ಯಾವ ಸಮಯದಲ್ಲಾದ್ರೂ ಯಾವ ಸ್ಥಳದಲ್ಲಾದ್ರೂ ನಾನು ಪ್ರಾರ್ಥನೆ ಮಾಡ್ಬೋದು, ಅದನ್ನ ನಾನು ಆನಂದಿಸಬಹುದು ಎಂಬುದಾಗಿ. So one more Bible verse, it's not there, sorry, but Ephesians 6:18. Let's read Ephesians 6:18. ಇಲ್ಲಿಲ್ಲ, ಇನ್ನೊಂದು ವಚನವನ್ನು ಕೂಡ ಓದ್ಕೊಳ್ಳೋಣ. ಎಫೆಸಿ 6:18. ಎಫೆಸಿ 6:18. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ. Amen. Amen. So it says here, pray with all kinds of requests. ಸೊ ಇಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತಿರೋದು, ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ಅಂತ ಹೇಳಲ್ಪಟ್ಟಿದೆ. And in any occasion, so the big occasions, the small occasions, anything, we have to pray continuously to God. ಇಲ್ಲಿ ನೋಡಿ, ಅರ್ಥ ಮಾಡ್ಕೊಳ್ಳಿ, ಎಲ್ಲಾ ಸಮಯಗಳಲ್ಲಿ ಅಂದ್ರೆ ಎಲ್ಲಾ ಸಮಯ, ಸಕಲ ವಿಧವಾದ ಅಂದ್ರೆ ಪ್ರತಿಯೊಂದು ವಿಷಯ ಪ್ರಾರ್ಥನೆಯಾಗಿ ಮಾರ್ಪಡಿಸ್ಬೇಕು. Because the Bible says that God is our Father in heaven. He wants to have communication with his children. ಯಾಕಂದ್ರೆ ಸತ್ಯವೇದ ನಮಗೆ ತಿಳಿಸುತ್ತೆ, ದೇವರು ನಮಗೆ ತಂದೆಯಾಗಿದ್ದಾರೆ ಅಂತ. ತಂದೆಯಾಗಿರೋರು ಮಕ್ಕಳ ಹತ್ರ ಯಾವಾಗ್ಲೂ ಮಾತನಾಡ್ಬೇಕೆಂಬುದಾಗಿ ಆಸೆ ಪಡ್ತಾರೆ. Also, God knows everything about us. So there is nothing that we are ashamed to pray about, or we feel that it's a silly prayer. There is no such thing as a silly prayer. ಮತ್ತೆ ನಾವು ಕೂಡ ಮಕ್ಕಳಾಗಿ ದೇವ್ರ ಹತ್ರ ಯಾವಾಗ್ಲೂ ಮಾತನಾಡ್ಬೇಕು. ನಾವು ಮಾತನಾಡೋದು ಅದು ಚಿಕ್ಕ ವಿಷಯನೋ ದೊಡ್ಡ ವಿಷಯನೋ, ಈಗ ಮಕ್ಕಳು ತನ್ನ ತಂದೆ ಹತ್ರ ಹೇಗೆ ಪ್ರತಿಯೊಂದು ವಿಷಯವನ್ನ ಹಂಚ್ಕೊಳ್ತಾರೋ, ಹಾಗೆ ನಮ್ಮ ತಂದೆಯಾದ ದೇವರ ಹತ್ರ ನಾವು ಪ್ರತಿಯೊಂದನ್ನು ಕೂಡ ಒಪ್ಪಿಸಬಹುದು. What I mean is we should never be embarrassed, ashamed to pray about anything, because God knows all of our spiritual problems. He knows all of our conflicts. ನನ್ನ ಮಾತಿನ ಅರ್ಥ ಏನಂದ್ರೆ, ನೀವು ಪ್ರಾರ್ಥನೆ ಮಾಡುವಾಗ ಯಾವ ವಿಷಯದಲ್ಲೂ ಕೂಡ ನಾಚಿಕೆ ಪಡದೆ, ಸಂಕೋಚ ಪಡದೆ, ಭಯ ಪಡದೆ, ತಂದೆಯಾದ ದೇವರ ಬಳಿಯಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನ, ಪರಿಸ್ಥಿತಿಗಳನ್ನ, ಆತ್ಮಿಕ ಸಮಸ್ಯೆಗಳನ್ನ ಹಂಚ್ಕೋಬಹುದು. So even in a physical relationship, if you have your parents, they want to help you with anything that they can do for you. They want to help their children. ನಿಮ್ಮ ತಂದೆ ತಾಯಿ ಕೂಡ ಅಷ್ಟೇ ಅಲ್ವಾ? ನೀವು ಕೇಳೋ ತನಕ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ, ಅಥವಾ ಯಾವ ರೀತಿ ನಿನಗೆ ಸಹಾಯ ಮಾಡಕ್ಕಾಗತ್ತೆ? ನಿನಗೆ ಏನೇ ಸಮಸ್ಯೆ ಇದ್ರು, ಏನೇ ಅವಶ್ಯಕತೆ ಇದ್ರು, ನಿನ್ನ ತಂದೆ ತಾಯಿ ಹತ್ರ ನೀನು ಹೇಳ್ಕೊಳ್ಳುವಾಗ ಖಂಡಿತವಾಗ್ಲೂ ಅವರು ನಿನಗೆ ಸಹಾಯ ಮಾಡ್ತಾರೆ. But our God is the creator God. He has no limits. So how much more can he do for us when we pray? ನಮ್ಮ ತಂದೆ ತಾಯಿಗಳಿಗಾದ್ರೂ ಒಂದು ಒಂದು ಲಿಮಿಟ್ ಅನ್ನೋದು ಇರುತ್ತೆ ನಮಗೆ ಸಹಾಯ ಮಾಡಕ್ಕೆ. ಆದ್ರೆ ನಮ್ಮ ತಂದೆಯಾದ ದೇವರಿಗೆ ಖಂಡಿತವಾಗ್ಲೂ ಕೂಡ ಆತನಿಗೆ ಮಿತಿ ಅನ್ನೋದೇ ಇಲ್ಲ. ಎಲ್ಲ ವಿಷಯಗಳಲ್ಲೂ ಕೂಡ ಆತನು ನಮಗೆ ಸಹಾಯ ಮಾಡ್ಲಿಕ್ಕೆ ಶಕ್ತರಾಗಿದ್ದಾರೆ. And in Ephesians 6:18 that we just read, it also says, be alert and always keep on praying. ಸೊ ಇದರಲ್ಲಿ ನಾವು ಓದ್ಕೊಂಡಂತ ವಚನದಲ್ಲೇ ನಾವು ನೋಡ್ತಿದೀವಿ, ಇದರಲ್ಲಿ ಪೂರ್ಣ ಸ್ವಸ್ಥ ಚಿತ್ತರಾಗಿದ್ದು ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡ್ತಾ ಎಚ್ಚರವಾಗಿರ್ರಿ ಅಂತ. So we are living in a spiritual world, and there is a spiritual battle. Satan is continuously attacking us unseen to our eyes. ನಾವು ಆತ್ಮಿಕ ಒಂದು ವಾತಾವರಣದಲ್ಲಿ, ಆತ್ಮಿಕ ರಾಜ್ಯದಲ್ಲಿ ಬದುಕ್ತಾ ಇದೀವಿ ಅನ್ನೋದನ್ನ ಮರಿಬಾರ್ದು. ಹಾಗಾಗಿ ಪ್ರತಿದಿನ ನಾವು ಆತ್ಮಿಕವಾಗಿ ಹೋರಾಡಬೇಕಾಗಿದೆ. ಸೈತಾನನು ಕೂಡ ನಮಗೆ ಅನೇಕ ರೀತಿಯಲ್ಲಿ ಸಮಸ್ಯೆಗಳನ್ನು ಮಾಡ್ಲಿಕ್ಕೆ ಇರೋದ್ರಿಂದ ಪ್ರಾರ್ಥನೆಯನ್ನ ನಿರಂತರವಾಗಿ ಮಾಡೋರಾಗಿರ್ಬೇಕು. So we should be very alert. That's why we have to pray, turn everything into our prayer. ಹಾಗಾಗಿನೇ ಎಚ್ಚರವಾಗಿರಿ ಅಂತ ಇಲ್ಲಿ ಬರೆಯಲ್ಪಟ್ಟಿರೋದು. ಎಚ್ಚರವಾಗಿರೋದು ಅಂದ್ರೆ ನಿದ್ರೆ ಮಾಡದೆ ಕೂತ್ಕೊಳ್ಳೋದಲ್ಲ, ಪ್ರಾರ್ಥನೆಯಲ್ಲಿ ಇರ್ರಿ ಎಂಬುದಾಗಿ. So point number 3 there on the screen, it says we have to hold on to the word and go into prayer. ಮತ್ತೆ ಮೂರನೇದಾಗಿ ನಾವು ನೋಡ್ತೇವೆ, ವಾಕ್ಯವನ್ನು ಹಿಡಿದುಕೊಂಡು ಪ್ರಾರ್ಥನೆ ಮಾಡಿ ಎಂಬುದಾಗಿ. So let's read John 15:7. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನವನ್ನ ಓದಿಕೊಳ್ಳೋಣ. ನೀವು ನನ್ನಲ್ಲಿಯೂ ನನ್ನ
ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. Amen. So we have to it says, if you remain in me and my words remain in you, the word of God has to remain inside of us. 7ನೇ ವಚನ ಈ ರೀತಿ ಹೇಳುತ್ತೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು ಎಂಬುದಾಗಿ. So of course, when it says that ask for anything you wish, it means anything according to the word of God. ಸೊ ಇಲ್ಲಿ ಪ್ರಾರ್ಥನೆ ಮಾಡೋದು ಅಂದ್ರೆ ನಮಗೆ ಇಷ್ಟ ಬರೋ ರೀತಿಯಲ್ಲ, ವಾಕ್ಯದಲ್ಲ ಇರುವ ಪ್ರಕಾರ ದೇವರ ವಾಕ್ಯಾನುಸಾರ ನಾವು ಬೇಡಿಕೊಂಡ್ರೆ ಖಂಡಿತ ಉತ್ತರ ಸಿಗುತ್ತೆ ಅಂತ. That's why it's very important to hold on to the word. For example, if you listen to the word that talks about overcoming the power of Satan, hold on to that word and pray according to that word. ಮತ್ತೆ ಇಲ್ಲಿ ನಾವು ನೋಡ್ತಿರುವಂತದ್ದು ದೇವರ ವಾಕ್ಯವನ್ನು ಹಿಡ್ಕೊಂಡು ಪ್ರಾರ್ಥನೆ ಮಾಡೋದ್ರ ಮೂಲಕ ಖಂಡಿತವಾಗ್ಲೂ ಕೂಡ ಉತ್ತರವನ್ನ ದೇವರು ಕೊಡ್ತಾರೆ. So as much as the word of God is rooted inside of us, very important to be rooted in the correct word of God. ಅಂದ್ರೆ ಇದರ ಅರ್ಥ ಸರಿಯಾದ ದೇವರ ವಾಕ್ಯದಲ್ಲಿ ನಾವು ಮುದ್ರೆಯಾಗಿ ನಾವು ಪ್ರಾರ್ಥನೆ ಮಾಡುವರಾಗಿರ್ಬೇಕೆಂಬುದಾಗಿ. So there are many churches in the world and many different ideologies as well in the Christian faith, but the most important thing is you know the covenant of God. ಈ ಪ್ರಪಂಚದಲ್ಲಿ ಅನೇಕ ರೀತಿಯಾದ ಸಭೆಗಳು, ಅನೇಕ ರೀತಿಯಾದಂತಹ ಬೋಧನೆಗಳು ಕ್ರಿಸ್ತನ ಬಗ್ಗೆ, ಸಭೆ ಬಗ್ಗೆ ಇದೆ. ಆದ್ರೆ ನೀನು ನಾನು ಸರಿಯಾದ ಒಡಂಬಡಿಕೆಯನ್ನ, ಸರಿಯಾದ ವಾಕ್ಯವನ್ನ ಹಿಡ್ಕೊಂಡು ಪ್ರಾರ್ಥಿಸೋದು, ಜೀವಿಸೋದು ಮುಖ್ಯ. Because the word of the covenant is Christ. The word that is talking about Christ is the only word that can overcome Satan. ಅಂದ್ರೆ ಒಡಂಬಡಿಕೆ ಅಂದ್ರೆ ಅದು ಕ್ರಿಸ್ತನು ಅಂತ ಅರ್ಥ. ಸೊ ಆ ಕ್ರಿಸ್ತನಿಗೆ ಸಂಬಂಧಪಟ್ಟ ವಾಕ್ಯ ಅದು ಮಾತ್ರವೇ ಸೈತಾನನನ್ನ ಜಯಿಸೋದಕ್ಕೆ ಸಾಧ್ಯವಾಗುತ್ತೆ. If we just keep reading the Bible but we never catch the essence, which is Christ, very difficult. We cannot overcome Satan's power. ಕೇವಲ ಬೈಬಲ್ ಅನ್ನ ಓದ್ಕೊಂಡು ಹೋಗೋದ್ರಿಂದ ನಾವು ಸೈತಾನನನ್ನ, ಅವನ ಕುತಂತ್ರಗಳನ್ನ ಜಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಆ ವಾಕ್ಯಗಳಲ್ಲಿರುವಂತಹ ಕ್ರಿಸ್ತನನ್ನ ನಾವು ಕಂಡುಕೋಬೇಕು, ಆ ಕ್ರಿಸ್ತನನ್ನ ನಾವು ಹಿಡ್ಕೋಬೇಕು, ಅದು ತುಂಬಾ ಮುಖ್ಯ. There are even Christians who go to church for 20, 30, 40 years, but they don't know how to pray. ಉದಾಹರಣೆ ನೋಡಿ, ಅನೇಕರು ಸಭೆಗಳಿಗೆ 20 ವರ್ಷ, 30 ವರ್ಷ, 40 ವರ್ಷದಿಂದ ಹೋಗ್ತಿರ್ತಾರೆ, ಆದ್ರೂ ಕೂಡ ಸರಿಯಾಗಿ ಅವ್ರಿಗೆ ಪ್ರಾರ್ಥನೆ ಮಾಡೋದು ಗೊತ್ತಿಲ್ಲ. But naturally as well, if the word of God is really rooted inside of your heart, prayer naturally takes place. ಆದರೆ ಒಂದನ್ನ ಗಮನಿಸು, ದೇವರ ಸರಿಯಾದ ವಾಕ್ಯಗಳು ನಿನ್ನಲ್ಲಿ ಮುದ್ರೆ ಆದಾಗ ಪ್ರಾರ್ಥನೆ ಅನ್ನೋದು ತಾನಾಗಿ ಬರುತ್ತೆ. That's why it's very important to really listen to the message and hold on to the word that's being relayed. ಹಾಗಾಗಿನೇ ಆ ಸರಿಯಾದ ವಾಕ್ಯವನ್ನ ನೀನ್ ಹಿಡ್ಕೊಳ್ಳೋದು, ಅಂದ್ರೆ ಯಾವ ಸರಿಯಾದ ಸುವಾರ್ತೆ ನಿನಗೆ ಸಾರಲ್ಪಡ್ತಿದ್ಯೋ ಅದನ್ನ ನೀನ್ ಹಿಡ್ಕೊಂಡು ಪ್ರಾರ್ಥನೆ ಮಾಡೋದು ಮುಖ್ಯ. So looking at the main discourse, it says that prayer is a spiritual communication with God. ಇಲ್ಲಿ ಮುಖ್ಯ ಸಂದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರಾರ್ಥನೆ ಅಂದ್ರೆ ದೇವರೊಂದಿಗೆ ಸಂವಹನ ನಡೆಸುವುದು ಎಂಬುದಾಗಿ. So just like you have a telephone that you can call someone and you can communicate with them, that is prayer. Prayer is our method to communicate with God. ಈಗ ನಾವು ಯಾರ ಹತ್ರ ಆದ್ರೂ ಮಾತನಾಡ್ಬೇಕಾದ್ರೆ ಹೇಗೆ ಒಂದು ಫೋನ್ ತಗೊಂಡು ಅವ್ರ ಹತ್ರ ಮಾತಾಡ್ತೀವೋ, ಹಾಗೆ ನಾವು ದೇವರ ವಾಕ್ಯವನ್ನು ಹಿಡ್ಕೊಂಡು ದೇವರ ಜೊತೆ ಮಾತನಾಡೋದೇ ಪ್ರಾರ್ಥನೆ. And like I said before, prayer is not just something where you sit down and you close your door. Prayer is something that takes place continuously. ಈ ಪ್ರಾರ್ಥನೆ ಅಂದ್ರೆ ಏನೋ ಒಂದು ಕಡೆ ಕೂತ್ಕೊಂಡು ಒಂದು ಒಂದು ಕೋಣೆಯಲ್ಲಿ ಕೂತ್ಕೊಂಡು ಮಾಡುವಂತದ್ದು ಮಾತ್ರ ಅಲ್ಲ, ನೀನಿರೋ ಕಡೆ, ನೀನು ಹೋಗೋ ಕಡೆ ಅದು ತಾನಾಗಿ ನಡೆಯುವಂತದ್ದಾಗಿದೆ. And there are many things that we can't share with anyone else, not even our best friend or our parents. ಅನೇಕ ವಿಷಯಗಳನ್ನ ನಾವು ನಮ್ಮ ಸ್ನೇಹಿತರ ಹತ್ರ ಆಗ್ಲಿ, ನಮ್ಮ ಸಂಬಂಧಿಕರ ಹತ್ರ ಆಗ್ಲಿ, ಕೊನೆಗೆ ನಮ್ಮ ತಂದೆ ತಾಯಿ ಹತ್ರ ಕೂಡ ಹಂಚ್ಕೊಳಕ್ ಆಗದಿರುವಂತ ಕೆಲವು ವಿಷಯಗಳು ಇರುತ್ತೆ. And when I was young, I had a lot of burdens and I had a lot of things that I couldn't tell my parents or my very best friend. ನಾನು ಕೂಡ ಯೌವನಸ್ಥಳಾಗಿದ್ದಾಗ ಕೆಲವು ವಿಷಯಗಳನ್ನ ನನ್ನ ತಂದೆ ತಾಯಿಗಾಗ್ಲಿ ಅಥವಾ ಸ್ನೇಹಿತರಿಗಾಗ್ಲಿ ಹಂಚ್ಕೊಳ್ಳೋ ಸ್ಥಿತಿಯಲ್ಲಿ ಇರ್ಲಿಲ್ಲ.
Yeah, because I felt embarrassed or ashamed, or I thought that they wouldn't understand me. So I just kept those things inside of me. ಯಾಕಂದ್ರೆ ನನಗ ಅನಿಸ್ತಿದ್ದು ಏನಂದ್ರೆ ಈ ವಿಷಯಗಳನ್ನ ನಾನು ನಮ್ಮ ತಂದೆ ತಾಯಿ ಹತ್ರ ಆಗಲಿ ಸ್ನೇಹಿತರ ಹತ್ರ ಹಂಚ್ಕೊಳ್ಳೋದಕ್ಕೆ ಅವ್ರು ನನ್ನನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಅಥವಾ ನನಗೆ ಒಂಥರ ನಾಚಿಕೆ ಆಗೋದು, ಹಾಗಾಗಿ ಕೆಲವು ವಿಷಯಗಳನ್ನ ನಾನು ಮರೆ ಮಾಡ್ತಿದ್ದೆ. But the Bible says we have to confidently approach God in prayer, very confident. ಆದ್ರೆ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಿದ್ವಿ, ದೇವರ ಮಕ್ಕಳಾಗಿ ನಾವು ಆತ್ಮವಿಶ್ವಾಸದಿಂದ ಕೃಪೆಯ ಸಿಂಹಾಸನವನ್ನು ಸಮೀಪಿಸಬಹುದೆಂಬುದು. So it says there that through prayer we can share our thoughts with God. ಅಂದ್ರೆ ಅದು ಮುಂದುವರಿತಾ ಇಲ್ಲಿ ಬರ್ದಿರೋದನ್ನ ನೋಡ್ತೀವಿ, ಪ್ರಾರ್ಥನೆಯ ಮೂಲಕ ನಾವು ನಮ್ಮ ಆಲೋಚನೆಗಳನ್ನು ದೇವರೊಂದಿಗೆ ಹಂಚಿಕೊಳ್ಳಬಹುದೆಂಬುದು. And we can experience God's power. So when God answers us, we really experience his power. ಮತ್ತು ದೇವರ ಶಕ್ತಿಯನ್ನ ನೀನು ಅನುಭವಿಸಬಹುದು. It also says there we have victory in the spiritual battle. So we have to pray to break down the forces of darkness. ಮತ್ತು ಆತ್ಮಿಕ ಯುದ್ಧದಲ್ಲಿ ಜಯವನ್ನ ಪಡೆಯಬಹುದು. ಹಾಗಾಗಿ ನಾವು ಆ ಆತ್ಮಿಕ ಅಂಧಕಾರವನ್ನ ಬಲಗಳನ್ನ ಮುರಿಯೋದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. Also, when we pray, we are fulfilling God's will. ಮತ್ತು ಪ್ರಾರ್ಥನೆ ಮಾಡುವಾಗ ದೇವರ ಚಿತ್ತವನ್ನು ಸಹ ಪೂರೈಸಬಹುದು. So God's will is for this gospel to be preached to many people, many different nations. ಆ ದೇವರ ಚಿತ್ತ ಏನು ಅಂದ್ರೆ ಈ ಯೇಸುವಿನ ಸುವಾರ್ತೆಯನ್ನ ಅನೇಕ ಜನರಿಗೆ, ಅನೇಕ ದೇಶಗಳಿಗೆ ಸಾರಬೇಕೆಂಬುದೇ. And of course, we can have unbelief and think that we cannot do that. We don't have the power to do that. ಅನೇಕ ಸಲ ನಮ್ಮಲ್ಲಿ ಬಲಹೀನತೆ ಇರುತ್ತೆ, ಅಪನಂಬಿಕೆ ಇರುತ್ತೆ, ಮೂಢನಂಬಿಕೆ ಇರುತ್ತೆ. ನಾವು ಇದನ್ನ ಮಾಡ್ಲಿಕ್ಕೆ ಆಗಲ್ಲ ಅಂತ ಸೋತ್ ಹೋಗ್ತಿರ್ತೀವಿ. That's why we have to pray. So prayer is something very factual. You have to put it into action. ಸೊ ಪ್ರಾರ್ಥನೆ ಅನ್ನೋದು ಅದು ವಾಸ್ತವಿಕವಾಗಿ ನಡೆಯುವಂತದ್ದಾಗಿದೆ. ಹಾಗಾಗಿ ನೀನು ನಿನ್ನ ಆಲೋಚನೆಗಳನ್ನೆಲ್ಲ ಆ ಒಂದು ಕ್ರಿಯೆ ರೂಪದಲ್ಲಿ ಪ್ರಾರ್ಥನೆಯಲ್ಲಿ ತರಬೇಕು. And sometimes we have a nature to only pray when things are going wrong. ಮತ್ತು ನಿನ್ನ ಜೀವನದಲ್ಲಿ ನೀನು ಅನ್ಕೊಂಡಾಗೆ ಕೆಲವು ವಿಷಯಗಳು ನಡೀತಾ ಇರಲ್ಲ, ಅದಕ್ಕೆ ತದ್ವಿರುದ್ಧವಾಗಿ ನಡೆಯುತ್ತೆ. When we have a big conflict or we face a big crisis, that's the only time that we pray. ನಾವು ಪ್ರಾರ್ಥನೆ ಮಾಡೋ ಸಮಯ ಯಾವುದು ಅಂದ್ರೆ ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಏನಾದ್ರೂ ಕಷ್ಟಗಳು ಬಂದಾಗ, ಸಮಸ್ಯೆಗಳು ಬಂದಾಗ ಮಾತ್ರ ಪ್ರಾರ್ಥನೆ ಮಾಡ್ಲಿಕ್ಕೆ ಮನಸ್ಸು ಮಾಡ್ತಿರ್ತೀವಿ. But if we are always praying, if we are always have the word of God rooted inside of us, we can understand many things. ಆದ್ರೆ ಯಾವಾಗ ದೇವರ ವಾಕ್ಯಗಳು, ದೇವರ ವಿಷಯಗಳು ನಮ್ಮ ಹೃದಯದಲ್ಲಿ ಮುದ್ರೆಯಾಗಿ ಬೇರೂರಿರುತ್ತೋ, ಖಂಡಿತವಾಗ್ಲೂ ಅನೇಕ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. So even for the remnants, you may have a big problem and it seems like the end of your life, big crisis you can't overcome. ನಿನಗೆ ಕೆಲವು ಸಲ ಅನ್ಸ್ಬೋದು, ನಿನ್ ಜೀವನದಲ್ಲಿ ಎದುರಾಗುವಂತ ಸಮಸ್ಯೆ, ಕಷ್ಟ, ಇದು ನಿಜವಾಗ್ಲೂ ಇದನ್ನ ನಾನು ಸಹಿಸಕ್ ಆಗಲ್ಲ ಅಥವಾ ಜಯಿಸಕ್ ಆಗಲ್ಲ ಅಂತ ಅನ್ಸ್ಬೋದು. But you have to pray to God. God, why did you allow this problem to happen? ಆದ್ರೆ ನೀನು ಪ್ರಾರ್ಥನೆ ಮಾಡ್ಬೇಕು ದೇವ್ರ ಹತ್ರ, ಏನಂತ, ದೇವರೇ ಇಂಥ ಒಂದು ದೊಡ್ಡ ಸಮಸ್ಯೆ ಯಾಕೆ ನನ್ನ ಜೀವನದಲ್ಲಿ ಬಂತು ಎಂಬುದಾಗಿ. And you also have to think about your life. You are very young. You still have many years left to live. ಮತ್ತು ನೀನು ಬಾಳಬೇಕಾಗಿರುವಂತಹ ವರ್ಷಗಳು ಅನೇಕ ಇದೆ. So within your whole lifetime, the problem doesn't seem so big. ಹಾಗಾಗಿ ನಿನ್ನ ಜೀವನದಲ್ಲಿ ಖಂಡಿತವಾಗ್ಲೂ ಈ ತರದ ಸಮಸ್ಯೆಗಳು ಎದುರಾಗ್ತಿರುತ್ತೆ. And inside of our conflicts, problems, God wants to renew us inside of prayer. ಆದ್ರೆ ಆ ಸಮಸ್ಯೆಗಳ ಮಧ್ಯೆ, ಕಷ್ಟಗಳ ಮಧ್ಯದಲ್ಲಿ ದೇವರು ನಿನ್ನನ್ನ ನೂತನ ಸೃಷ್ಟಿ ಮಾಡಬೇಕೆಂಬುದಾಗಿ, ಪುನರುಜ್ಜೀವನ ಮಾಡಬೇಕೆಂಬುದಾಗಿ ಬಯಸ್ತಾನೆ. So the text there, it says, why should we pray? ಇಲ್ಲಿ ಮುಖ್ಯ ಸಂದೇಶದಲ್ಲಿ ಮೊದಲನೇ ಪಾಯಿಂಟ್ ಹೇಳುತ್ತೆ, ನಾವು ಏಕೆ ಪ್ರಾರ್ಥಿಸಬೇಕೆಂಬುದಾಗಿ. So many people, they don't understand, why do I have to pray? Why do I have to communicate with God? ಕೆಲವರೆಲ್ಲ ಪ್ರಶ್ನೆ ಮಾಡ್ತಿರ್ತಾರೆ, ನಾನ್ ಯಾಕೆ ಪ್ರಾರ್ಥನೆ ಮಾಡ್ಬೇಕು, ನಾನ್ ಯಾಕೆ ದೇವರ ಜೊತೆಗೆ ಚರ್ಚೆ ಮಾಡ್ಬೇಕೆಂಬುದಾಗಿ. Especially if we grow up in like a Christian family, or you just do things as a formality, sometimes you can lose hold of the meaning of prayer. ಸೊ ಕೆಲವು ಸಲ ನೀವು ಕ್ರೈಸ್ತರ ಕುಟುಂಬದಲ್ಲಿ ಹುಟ್ಟಿದ್ರೆ ನಿಜವಾದ ಪ್ರಾರ್ಥನೆ, ನಿಜವಾದ ವಾಕ್ಯದ ಸಾರವನ್ನ ನಿಜವಾಗ್ಲೂ ಕೈ ಬಿಡ್ತೀರಾ, ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. Or some people say, oh, I go to church already, that's enough, I don't need to pray. ಏನ್ ಅನ್ಕೊಳ್ತಾರೆ ಅಂದ್ರೆ, ನಾನು ಈಗಾಗ್ಲೇ ಚಿಕ್ಕ ವಯಸ್ಸಿನಿಂದಲೂ ಸಭೆಗೆ ಹೋಗ್ತಿದ್ದೀನಲ್ಲ, ಅದು ಸಾಕು ಅಂತ ಅನ್ಕೊಳ್ತಾರೆ. But very important, the text says we have to have fellowship with God.
ಆದ್ರೆ ಇಲ್ಲಿ 1ನೇ ಪಾಯಿಂಟ್ ಕೆಳಗಡೆ 1ನೇದು ಹೇಳುತ್ತೆ, ದೇವರೊಂದಿಗೆ ಸಹಭಾಗಿತ್ವಕ್ಕಾಗಿ ನಾವು ಏನು ಪ್ರಾರ್ಥಿಸ್ಬೇಕು. So the Bible says in Genesis 1:27, we were created in the image of God. ಯಾಕಂದ್ರೆ ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನ ಹೇಳುತ್ತೆ, ನಾವು ದೇವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಲ್ಪಟ್ಟಿದ್ದೇವೆ. And with the with principle, like birds in the sky, fish with the water, humankind, we have to be with God. ಸೊ ಈ ನಿಯಮದ ಪ್ರಕಾರ ದೇವರು ಎಲ್ಲವನ್ನ ಸೃಷ್ಟಿ ಮಾಡಿದಾರಂತ ನಾವು ರಕ್ಷಣೆ ಮಾರ್ಗದಲ್ಲಿ ನೋಡಿದ್ದೀವಿ. ಅಂದ್ರೆ ಮೀನು ಹೇಗೆ ನೀರಲ್ಲಿ ಇರ್ಬೇಕೋ, ಮರ ಹೇಗೆ ಮಣ್ಣಲ್ಲಿ ಇರ್ಬೇಕೋ, ಪಕ್ಷಿ ಹೇಗೆ ಆಕಾಶದಲ್ಲಿ ಇರ್ಬೇಕೋ, ಹಾಗೆ ನೀನು ನಾನು ದೇವರೊಂದಿಗೆ ಇರಬೇಕು. So fellowship is very important. Fellowship, continuously communicating with God. ಸೊ ಸಹಭಾಗಿತ್ವ ಅಥವಾ ಸಹವಾಸ ಅನ್ನೋದು ತುಂಬಾ ಮುಖ್ಯ. ನೀನು ದೇವರೊಂದಿಗೆ ಸತತವಾಗಿ ಆ ಸಹವಾಸದಲ್ಲಿ ಇರಬೇಕು. Within our day, we have 24 hours in a day. Many incidents arise. You meet many people. ನಿನ್ನ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ 24 ಗಂಟೆಗಳ ಸಮಯ ಇರುತ್ತೆ. ಆ 24 ಗಂಟೆಗಳಲ್ಲಿ ಅನೇಕರನ್ನ ನೀನು ಭೇಟಿ ಆಗ್ತಿರ್ತೀಯ. If we can't have fellowship with God, if we can't enjoy God being with us, then it's very easy to fall into problems. ಸೊ ಆ ಜನರ ಜೊತೆಗೆಲ್ಲ ನಾವು ಸಹವಾಸದಲ್ಲಿ ಇದ್ದುಕೊಂಡು ದೇವರಿಗೆ ನಾವು ಸಮಯ ಕೊಟ್ಟಿಲ್ಲ ಅಂದ್ರೆ, ದೇವರ ಜೊತೆಗೆ ಸಹವಾಸದಲ್ಲಿ ಇಲ್ಲ ಅಂದ್ರೆ ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸಬೇಕಾಗುತ್ತೆ. Also, when you have fellowship with God means you can have confidence to continuously pray. ಅಂದ್ರೆ ದೇವರೊಂದಿಗೆ ಸಹವಾಸದಲ್ಲಿ ಇರೋದು ಅಂದ್ರೆ ಖಂಡಿತವಾಗ್ಲೂ ಒಂದು ದೃಢ ನಂಬಿಕೆಯೊಂದಿಗೆ ಪ್ರಾರ್ಥನೆಯಲ್ಲಿ ಇರೋದು. So the more that we do something, the more that we put it into practice, it feels so natural to us. ಯಾವಾಗ ನಾವು ಹೆಚ್ಚು ದೇವರಲ್ಲಿ ನಂಬಿಕೆಯಲ್ಲಿ ಇರ್ತೀವೋ ಹೆಚ್ಚಾಗಿ ಪ್ರಾರ್ಥನೆ ಮಾಡಬಹುದು, ಸತತವಾಗಿ ಅದನ್ನ ಮುಂದುವರಿಸಬಹುದು. So the more that you feel like you can share anything with God inside of prayer, that becomes your nature. ಅಂದ್ರೆ ನಿನ್ನ ಜೀವನದಲ್ಲಿ ಏನೇ ಇದ್ರೂ ಕೂಡ, ಅದು ಸಣ್ಣ ವಿಷಯ ಇದ್ರೂ ಕೂಡ ದೇವ್ರ ಜೊತೆ ಹಂಚ್ಕೊಳ್ಳೋದಕ್ಕೆ ನೀನು ಪ್ರಾರಂಭ ಮಾಡುವಾಗ ಅದು ಹೋಗ್ತಾ ಹೋಗ್ತಾ ದೇವ್ರ ಜೊತೆಗೆ ಎಲ್ಲವನ್ನ ಹಂಚ್ಕೊಳ್ಳುವಂತ ಒಂದು ಸ್ವಭಾವ ಆಗ್ಬಿಡುತ್ತೆ. And all the 7 remnants, all the important people of faith, even the churches that were raised in the Bible, they all had this mystery of prayer. ಇಲ್ಲಿ 7 ಜನ ಉಳಿದವರಾಗಿರ್ಲಿ ಅಥವಾ ಸಭೆಯಲ್ಲಿ ಇರುವಂತವರಾಗಿರ್ಲಿ, ಶಿಷ್ಯರಾಗಿರ್ಲಿ, ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆಯ ರಹಸ್ಯವನ್ನ ತಿಳಿದವರಾಗಿದ್ರು. So also point number 2, we pray to glorify God. ಎರಡನೇದಾಗಿ ನಾವು ಯಾಕೆ ಪ್ರಾರ್ಥನೆ ಮಾಡಬೇಕು ಅಂದ್ರೆ ದೇವರನ್ನ ಮಹಿಮೆ ಪಡಿಸಲು ಎಂಬುದಾಗಿ ನೋಡಿ. So let's read John 14:13. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 13ನೇ ವಚನವನ್ನು ಓದಿಕೊಳ್ಳೋಣ. ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು, ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು. ಆಮೆನ್. Amen. So whenever we pray, we always pray in the name of Jesus Christ. ನಾವ್ ಯಾವಾಗೆಲ್ಲ ಪ್ರಾರ್ಥನೆ ಮಾಡ್ತೀವೋ ಅವಾಗೆಲ್ಲ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ. So when we pray in the name of Jesus Christ, we are giving glory to God. ಅದರ ಅರ್ಥ ಯಾವಾಗೆಲ್ಲ ನಾವು ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆ ಮಾಡ್ತೀವೋ ಅವಾಗೆಲ್ಲ ತಂದೆಗೆ ಮಹಿಮೆಯನ್ನ ಉಂಟು ಮಾಡ್ತೇವೆ. You know, these days, recently, I watched a conference, and in that conference, they told the pastor, you cannot pray in the name of Jesus Christ. ನಾನು ಒಂದು ಸಮ್ಮೇಳನವನ್ನ ನೋಡಿದೆ, ಅಂದ್ರೆ ಒಂದು ಮೀಟಿಂಗ್ ನಡೀತಿರೋದನ್ನ ನೋಡಿದೆ. ಆ ಮೀಟಿಂಗ್ ಅಲ್ಲಿ ಸೇವಕರು ಯೇಸುವಿನ ಹೆಸರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರೆ ಅಲ್ಲಿರುವಂತವ್ರು ಅನೇಕರು ವಿರೋಧ ಮಾಡ್ತಾ ಇದ್ರು. ಅವ್ರು ಹೇಳಿದ್ದೇನೆಂದ್ರೆ, ನೀವು ಯೇಸು ಹೆಸರಲ್ಲಿ ಪ್ರಾರ್ಥನೆ ಮಾಡಬಾರದು ಎಂಬುದು. They told that pastor, when you end your prayer, pray in the name of all gods. ಸೊ ಅವ್ರು ಹೇಳಿದ್ದು ಅಥವಾ ತರ್ಕ ಮಾಡ್ತಿದ್ದು ಏನಂದ್ರೆ, ನೀವು ಪ್ರಾರ್ಥನೆ ಮಾಡಿ ಮುಗಿಸುವಾಗ ಇಂದ ನೇಮ ಅಂದ್ರೆ ಯೇಸುವಿನ ಹೆಸರು ಅಂತ ಬಳಸದೆ ಎಲ್ಲಾ ದೇವರುಗಳ ಹೆಸರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳ್ಬೇಕು ಅಂತ. So really, in the worldly sense, they don't want to give glory to God. They don't want to pray in the name of Jesus Christ. ಅದರ ಅರ್ಥ ಲೋಕದಲ್ಲಿರುವಂತವರು ಅನೇಕರು ಯೇಸುವಿನ ಹೆಸರಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ, ಯೇಸುವಿನ ಮೂಲಕ ತಂದೆಗೆ ಮಹಿಮೆ ಸಲ್ಲಿಸೋದಕ್ಕೆ ಸಿದ್ಧರಾಗಿಲ್ಲ. They say we have to respect all gods, we have to respect all people's beliefs. ಅವ್ರು ಹೇಳೋದೇನು ಗೊತ್ತಾ, ನಾವೆಲ್ಲಾ ಜನರನ್ನ ಗೌರವಿಸ್ಬೇಕು, ಎಲ್ಲಾ ಜನರು ಪೂಜೆ ಮಾಡುವಂತ ದೇವರನ್ನ ಗೌರವಿಸ್ಬೇಕಂತ. And of course, we are not trying to be disrespectful, but we know the uniqueness in the name of Jesus Christ. ನಾವು ಯಾವ ಜನರಿಗೂ ತಿರಸ್ಕಾರ ಮಾಡ್ತಿಲ್ಲ, ಆದ್ರೆ ಯೇಸು ಹೆಸರಿಗಿರುವಂತಹ ಒಂದು ಒಂದು ಬಲದ ಬಗ್ಗೆ ಮಾತನಾಡ್ತಾ ಇದ್ದೀವಿ. So holding on to that unique Christ, that pastor, he still prayed in the
name of Jesus Christ at the end. ಸರಿಸಾಟಿ ಇಲ್ಲದೆ ಇರುವಂತಹ ಯೇಸುವಿನ ಹೆಸರಲ್ಲಿ ಆ ಸೇವಕರು ಪ್ರಾರ್ಥನೆ ಮಾಡಿ ಮುಗಿಸಿದರು. Because it's the name that gives glory to God. When we pray, always in the name of Jesus Christ. ಅರ್ಥ ಮಾಡ್ಕೊಳ್ಳಿ, ಯಾವಾಗೆಲ್ಲ ನೀವು ಯೇಸುವಿನ ಹೆಸರಲ್ಲಿ ಪ್ರಾರ್ಥನೆ ಮಾಡಿ ಮುಗಿಸ್ತಿದ್ದೀರೋ ಅವಾಗೆಲ್ಲ ನೀವು ದೇವರಿಗೆ ಮಹಿಮೆಯನ್ನ ಉಂಟು ಮಾಡ್ತಿದ್ದೀರಿ ಅಂತ ಅರ್ಥ. Also, number 3, it's very important to mature spiritually when we pray. ಮತ್ತೆ ಮೂರನೇದಾಗಿ ಆತ್ಮಿಕವಾಗಿ ಪ್ರಬುದ್ಧರಾಗಿರಲು. So when we pray, spiritually we are growing up. ಅದರರ್ಥ ನಾವ್ ಯಾಕೆ ಪ್ರಾರ್ಥನೆ ಮಾಡ್ಬೇಕು ಅಂದ್ರೆ ಮೂರನೇದಾಗಿ ನಾವು ಆತ್ಮಿಕವಾಗಿ ಬೆಳೆಯಲು, ಆತ್ಮಿಕವಾಗಿ ನಾವು ಪ್ರಬುದ್ಧರಾಗಲು. And like I said, prayer becomes your nature. So the more you pray, you can experience God's power. Then you really want to continuously experience God's power. ಅಂದ್ರೆ ನೀನು ಯಾವಾಗೆಲ್ಲ ದೇವರ ಕೃಪೆ ಸಿಂಹಾಸನದ ಮುಂದೆ ಹೋಗ್ತೀಯೋ, ಪ್ರಾರ್ಥನೆ ಮಾಡ್ತೀಯೋ, ಅವಾಗೆಲ್ಲ ದೇವರ ಬಲವನ್ನ ಅನುಭವಿಸ್ತೀಯ. And because God keeps giving you evidence in your prayers, you want to keep praying more and more. ನೀನು ಪ್ರಾರ್ಥನೆ ಮಾಡುವಾಗಲೆಲ್ಲ ದೇವರು ಆಧಾರಗಳನ್ನ ತೋರಿಸ್ತಾರೆ, ದೇವ್ರು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಿರೋದನ್ನ ತೋರಿಸ್ತಾರೆ. ಆಗ ನೀನೇನ್ ಮಾಡ್ಬೋದು, ಇನ್ನೂ ಹೆಚ್ಚಾಗಿ ದೇವರಿಗೆ ಪ್ರಾರ್ಥನೆ ಮಾಡು. So when we hear the word of God or when we read the scriptures, we have to pray according to that word. ಸೊ ನೀನು ಪ್ರಾರ್ಥನೆ ಮಾಡುವಾಗ ದೇವರ ವಾಕ್ಯ ಏನ್ ಕೇಳ್ತೀಯ ಆ ವಾಕ್ಯದ ಪ್ರಕಾರ ಪ್ರಾರ್ಥನೆ ಮಾಡಬೇಕು. And that is the start of putting your faith into action. ಸೊ ನಿನ್ನ ಒಂದು ಕ್ರಿಯೆಗಳನ್ನ ಅಂದ್ರೆ ಒಂದು ಕಾರ್ಯರೂಪಗೊಳಿಸಲಿಕ್ಕೆ ಪ್ರಾರಂಭ ಮಾಡುವಂತಹ ಸಮಯ ಅದಾಗಿರ್ಬೇಕು. So there's many things we want to challenge towards. For example, you want to get a good result in your exams, or you want to have a good career in the future. ನೀವು ನಿಮ್ಮ ಒಂದು ವಿದ್ಯಾಭ್ಯಾಸದಲ್ಲಾಗ್ಲಿ ಅಥವಾ ಯಾವ್ದಾದ್ರು ಒಂದು ಉದ್ಯೋಗ ಸಂಪಾದನೆ ಮಾಡೋ ಕಡೆ ಸವಾಲುಗಳನ್ನ ಹಾಕ್ತಿರ್ತೀರಾ. Or you say, I really want to live for the gospel. I want to preach this gospel in my field, in my work field or my school field. ಮತ್ತು ನಾನು ಓದೋ ಸಮಯದಲ್ಲಾಗ್ಲಿ ಕೆಲಸ ಮಾಡೋ ಸಮಯದಲ್ಲಾಗ್ಲಿ ದೇವರ ಸೇವೆ ಮಾಡಬೇಕು, ದೇವರ ಸುವಾರ್ತೆ ಸಾರಬೇಕು ಅಂತ ಸವಾಲನ್ನ ಹಾಕ್ತೀರಾ. So the start of putting that into action is we have to pray. ಆ ರೀತಿ ಹೇಳ್ಕೊಳ್ಳೋದು ಅಥವಾ ಅನ್ಕೊಳ್ಳೋದು ಮಾತ್ರವಲ್ಲ, ಅದನ್ನ ಒಂದು ಕ್ರಿಯೆಗಳಲ್ಲಿ ತರಬೇಕು. ಕ್ರಿಯಾ ರೂಪದಲ್ಲಿ ತರೋದು ಅಂದ್ರೆ ಪ್ರಾರ್ಥನೆ ಮಾಡೋದು. So we pray, we say, God, please give me the strength to do this. ಹಾಗಾಗಿ ಪ್ರಾರ್ಥನೆ ಮಾಡುವಾಗ ದೇವರೇ ಈ ರೀತಿಯಾಗಿ ನಾನು ಮಾಡಲು ನೀನು ನನಗೆ ಬಲವನ್ನು ಕೊಡು ಅಂತ ದೇವರಲ್ಲಿ ಬೇಡಿಕೊಳ್ಳಿ. Or you say, God, please open the door for me because I can't do it myself. ಮತ್ತು ಪ್ರಾರ್ಥನೆ ಮಾಡುವಾಗ ದೇವರೇ ಈ ತರದ ಸೇವೆಗಳನ್ನ ಮಾಡಲು ನೀವೇ ಬಾಗಿಲುಗಳನ್ನು ತೆರೆಯಿರಿ, ನಾನು ಏನು ಈ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯವಿಲ್ಲ ಎಂಬುದು. And number 4, to fulfill God's plan. So we pray to fulfill God's plan. ನಾಲ್ಕನೇದಾಗಿ ಯಾಕೆ ನಾವು ಪ್ರಾರ್ಥನೆ ಮಾಡಬೇಕು ಅಂದ್ರೆ ದೇವರ ಯೋಜನೆಯನ್ನ ಪೂರೈಸಲು. So God's plan is really that we know Christ, rooted in Christ, and we can preach this gospel to many people. ದೇವರ ಯೋಜನೆ ಏನು ಅಂದ್ರೆ ಯೇಸು ಕ್ರಿಸ್ತನನ್ನ ನಮ್ಮ ಹೃದಯದಲ್ಲಿ ಮುದ್ರೆ ಮಾಡ್ಕೊಳ್ಬೇಕು, ಆ ಕ್ರಿಸ್ತನಲ್ಲಿ ನಾವು ಬೇರೂರಬೇಕು, ಮತ್ತೆ ಈ ಕ್ರಿಸ್ತನನ್ನ ಅನೇಕರಿಗೆ ನಾವು ಸಾರಿ ಹೇಳಬೇಕು. And number 5, to make my wishes known. So let's quickly read Philippians 4:6-7. ಸೊ ಕೊನೆಯದಾಗಿ ಐದನೇದಾಗಿ ನನ್ನ ಇಚ್ಛೆಗಳನ್ನ ತಿಳಿಸಲು ಅಂತ ಹೇಳ್ಬಿಟ್ಟು ವಚನವನ್ನ ಬೇಗ ಓದ್ಕೋಣ. ಫಿಲಿಪ್ಪಿ 4:6-7. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. Amen. So it says, within prayer, present your request to God. ಇಲ್ಲಿ ಹೇಳ್ತಿರುವಂತದ್ದು ಯಾವ ಸಂಬಂಧವಾಗಿಯೂ ನೀನು ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿ ಪ್ರಾರ್ಥನೆ ವಿಜ್ಞಾಪನೆಗಳು ಮಾಡ್ತಾ ನಿಮಗೆ ಬೇಕಾದ ತಿಳಿಯಪಡಿಸಿರಿ ಎಂಬುದನ್ನು. So if I want to receive something, if I want to gain something from God, I have to let him know first. ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಏನೇ ಹೊಂದ್ಕೋಬೇಕು ಅಂದ್ರೆ ಅದು ಮೊದಲು ನಾವು ದೇವರಿಗೆ ತಿಳಿಯಪಡಿಸಬೇಕು. Of course, God knows everything about us, but he wants us to pray to him, to ask him. ದೇವರಿಗೆ ನಿನ್ನ ಬಗ್ಗೆ ಎಲ್ಲಾ ಗೊತ್ತು, ನಿನಗೆ ಏನ್ ಬೇಕು ಅನ್ನೋದು ಕೂಡ ಗೊತ್ತು. ಆದ್ರೆ ಆತನ ಎದುರು ನೋಡೋದು ನೀನು ಆತನ ಬಳಿಯಲ್ಲಿ ಮಾತನಾಡಬೇಕು, ಪ್ರಾರ್ಥಿಸಬೇಕು ಅಂತ. Because he wants us to have the faith that he can answer us and he can guide us in everything. ಯಾಕಂದ್ರೆ ನೀನು ಪ್ರಾರ್ಥನೆ ಮಾಡ್ತಿದ್ಯಾ ಅಂದ್ರೆ ದೇವರಲ್ಲಿ ನಂಬಿಕೆ ಇಡ್ತಿದ್ಯಾ ಅಂತ. ಆ ನಂಬಿಕೆಯನ್ನ ನೋಡಿ ದೇವರು ನಿನಗೆ ಸದುತ್ತರವನ್ನು ಕೊಡ್ತಾರೆ. So verse 6, it really says, don't be anxious about anything. It means there's nothing that we can't pray about. ಸೊ 6ನೇ ವಚನದಲ್ಲಿ ನಾವು ನೋಡಿದ್ವಿ,
ಪ್ರತಿಯೊಂದು ವಿಷಯವನ್ನು ಕೂಡ ದೇವರಿಗೆ ನಾವು ತಿಳಿಯಪಡಿಸಬೇಕು ಅಂತ. There's no need to worry. There's no need to be stressed. Give everything to God in prayer. ಸೊ ನಾವು ಯಾವುದೇ ವಿಷಯದಲ್ಲಿ ಚಿಂತೆ ಮಾಡದೆ ಪ್ರತಿ ವಿಷಯದಲ್ಲಿ ಕೂಡ ದೇವರಿಗೆ ಅದನ್ನ ತಿಳಿಯಪಡಿಸಬೇಕು. So we have no time left, limited time. So Pastor will pray for us and we'll conclude. ಸೊ ಇಲ್ಲಿಗೆ ಇದನ್ನ ಮುಗಿಸ್ಕೊಳ್ಳೋಣ, ಸಮಯ ಇಲ್ಲ. ಮುಂದಿನ ವಾರ ಮುಂದಿನ ಒಂದು ಪಾಯಿಂಟ್ ಅನ್ನ ನೋಡೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆ ಆ ದೇವರೇ, ವಾಕ್ಯದ ಜೊತೆಗೆ ನಮ್ಮ ಸಂಗಡ ಮಾತನಾಡೋದಕ್ಕಾಗಿ ಸ್ತೋತ್ರ. ಯಾಕೆ ನಾವು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ತಿಳಿಯಪಡಿಸಲಿಕ್ಕಾಗಿ ಸ್ತೋತ್ರ. ಹಾಗಾಗಿ ಎಲ್ಲಾ 5 ಪಾಯಿಂಟ್ಗಳನ್ನ ಮನಸ್ಸಲ್ಲಿಟ್ಕೊಂಡು ನಾವು ಸತತವಾಗಿ ಪ್ರಾರ್ಥಿಸಲು, ನಿಮ್ಮ ನಾಮ ಮಹಿಮೆಪಡಿಸಲು ಸಹಾಯ ಮಾಡಿ. ಯೇಸು ನಾಮದಲ್ಲಿ ತಂದೆ, ಆಮೆನ್.